ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನು ಫೋನ್ ಮಾಡ್ದಂತ ರೇ ಸ್ವಾಮಿ, ನಾನು ಯಾವಾಗ ನಿಮಗೆ ಫೋನ್ ಮಾಡಿದ್ದೆ? ತಲೆಗೆಲ್ಲ ಕೆಟ್ಟಿದ್ಯಾ ನಿಮ್ಗೆ? ಏನಾಯ್ತು ಕರೆಕ್ಟಾಗಿ ಹೇಳಿ ಸರ್. ನೀವು ಸುಮ್ಮನಿರಿ ಸರ್, ಮತ್ತೆ ಮೊದಲಿಂದ ಶುರು ಮಾಡ್ಬಿಡಿ. ಬೇಕಾದ್ರೆ ಹೆಬ್ಬೆಟ್ ಕುರ್ತು ತಗೊಂಡ್ಬಿಡ್ಲಾ? ಏಯ್, ಏನ್ರಿ ಮಾತಾಡ್ತಾ ಇದ್ದೀರಾ? ನಿಮ್ಗೆ ಹುಚ್ಕಿ ಚಿಡಿದಿದೆ ಅಂದ್ರೆ ಈಗ ಹೋಗ್ತಾರಂತೆ. ಈಗ ನಿಮ್ಮ ಮುಖ ನಾಚಿಕೆ ಆಗಲ್ವಾ ನಿಮ್ಗೆ? ಅಲ್ಲ, ಎಲ್ರಿಗೂ ಚೌಟ್ರಿಗೆ ಬಾ ಅಂತ ಹೇಳಿ ಯಾರಿಗೂ ಗೊತ್ತಾಗ್ದ ಹಾಗೆ ಅಜ್ಜಿ ತಮ್ಮ ಇಂಪ್ರೆಷನ್ ತಗೊಂಡಿದ್ದೀರಲ್ಲ. ಯಾರಮ್ಮ ನಿಮ್ಗೆ ಹೇಳಿದ್ದು? ಡ್ರಾಮಾ ಮಾಡಬೇಡಿ. ಬೇಕು ಅಂತಾನೆ ಈ ಆಡಿಟರ್ನ ಕೆಲಸ ಇದೆ ಅಂತ ಮನೆ ಕಳ್ಸಿ ಈ ತರ ಕೆಟ್ಟ ಕೆಲಸ ಮಾಡಿಸಿದ್ದೀರಲ್ಲ. ಏಯ್, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಮ್ಮ. ನಾನು ಕೈ ರೇಖೆನೂ ತಗೊಂಡಿಲ್ಲ, ಕಾಲ್ ರೇಖೆನೂ ತಗೊಂಡಿಲ್ಲ. ಸುಳ್ಳು. ಯಾವ ಸುಳ್ಳು? ಅಮ್ಮ, ನಿನ್ ಸೊಸೆಗೆ ಹೇಳ್ಬಿಡು, ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ದಾಳೆ. ಓವರ್ ಆಯ್ತು ಉಳ್ದು. ಮನೇಲಿ ಮಾಡಿ ಸಾಲದು ಅಂತ ಚೌಟ್ರಿಲ್ ಬೇರೆ ಬಂದು ಗಲಾಟೆ ಮಾಡ್ತಾ ಇದ್ದಾಳೆ. ನಾನು ತಲೆ ಕೆಡ್ತು ಅಂತ ಇಟ್ಕೋ. ನಾನೇನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಮೊದ್ಲು ಅವಳನ್ನ ಕರ್ಕೊಳಮ್ಮ. ಅತ್ತೆ, ಸ್ವಲ್ಪ ಸುಮ್ಮನೆ ಇರಿ. ನಿಜ ಹೇಳಿ, ಅಜ್ಜಿ ತಮ್ಮ ಇಂಪ್ರೆಷನ್ ತಗೊಂಡು ಏನ್ ಮಾಡಿದ್ರಿ? ಏನಾಯ್ತು ನಿನ್ಗೆ? ಯಾಕೇನೇನೋ ಮಾತಾಡ್ತಾ ಇದ್ಯಾ? ಅಣ್ಣ ಯಾಕೆ ಅಜ್ಜಿ ಹೆಬ್ಬೆಟ್ಟನ್ ಗುರ್ತು ತಗೋಬೇಕು? ಅವರೇ ಸೈನ್ ಮಾಡ್ಕೊಟ್ಟಿಲ್ವಾ? ಮತ್ತ್ಯಾಕೆ ಹೆಬ್ಬೆಟ್ಟನ್ ಗುರ್ತು? ಅದನ್ನ ನಿಮ್ಮ ಅಣ್ಣನ ಹತ್ರ ನೀವೇ ಕೇಳಿ. ಸರಿ ಆಯ್ತು, ಅಣ್ಣ ಹೋಗಿ ಅಜ್ಜಿ ಹೆಬ್ಬೆಟ್ಟನ್ ಗುರ್ತು ತಗೊಂಡ್ರು ಅಂತಾನೆ ಅನ್ಕೊಳ್ಳೋಣ. ಆ ವಿಷಯ ನಿನಗೆ ಗೊತ್ತು? ನಾನು ಇವಾಗ ತಾನೇ ಮನೆಗೆ ಹೋಗಿ ನೋಡ್ಕೊಂಡು ಬರ್ತಾ ಇದ್ದೀನಿ. ನೀನ್ಯಾಕಮ್ಮ ಹೋದೆ? ನೀನ್ಯಾಕೆ ಹೋದೆ? ನಾನು ಆ ರೂಮ್ಗೆ ಹೋಗ್ಬೇಡ ಅಂತ ಹೇಳಿದ್ದೆ ತಾನೆ? ಓಹೋ, ಹಾಗಾದ್ರೆ ಅಜ್ಜಿ ಹೆಬ್ಬೆಟ್ ಗುಟ್ನ ಪೇಪರ್ ಅಲ್ಲಿ ತಗೊಂಡ್ಬಿಟ್ಟು ಆಸ್ತಿನಲ್ಲಿ ಅಪ್ಲೈಸ್ ಬಿಡ್ಬೇಕು ಅನ್ಕೊಂಡಿದ್ಯಾ? ಮಿಸ್ಟರ್ ಧರ್ಮರಾಜ್, ನನಗೆ ಧರ್ಮರಾಜ್ ಅಂತ ಮರ್ಯಾದೆ ಇಲ್ಲದೆ ಮಾತಾಡ್ತಾಳೆ. ಇನ್ನೊಂದ್ಸಲ ನನ್ನ ಹೆಸರು ಕರೆದ್ರೆ ಸಿಗದ ಹಾಕ್ಬಿಡ್ತೀನಿ. ನಮ್ಮ ಜಾಸ್ತಿ ನನ್ನ ಹೆಸರಲ್ಲಿ ಇರ್ಬೇಕಾದ್ರೆ ನಾನು ಯಾಕಮ್ಮ ಕಳ್ತನದ ಲೆಬ್ಬಟ್ ಹಾಕ್ಸ್ಕೋಬೇಕು? ಮಾ ನೋಡಮ್ಮ, ಇವ್ರೇನಾದ್ರೂ ಇದ್ರಲ್ಲಿ ಗೋಲ್ಮಾಲ್ ಮಾಡಿದ್ರು ಅಂತ ಇಟ್ಕೋ, ನಾನಂತೂ ಮನುಷ್ಯನಾಗಿರೋದಿಲ್ಲ. ಧರ್ಮಣ ಏನಾಯ್ತಪ್ಪ? ಯಾಕಪ್ಪ ಮದುವೆ ಮೇಲೆ ಇಷ್ಟೊಂದು ಗಲಾಟೆ ಮಾಡ್ತಾ ಇದ್ದೀಯಾ? ಅದನ್ನ ಅವಳಿಗೆ ಹೇಳಮ್ಮ. ಹೇಳ್ತೀನಪ್ಪ, ಹೇಳ್ತೀನಿ. ಜನನಿ, ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಕ್ಕಾಗಲ್ವೇನೆ? ಅತ್ತೆ, ಬಾರೆ. ಇವ್ರು ಏನ್ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಿಲ್ವಾ? ಅವಳನ್ನ ಕರ್ಕೊಂಡು ರೂಮಲ್ಲಿ ಕುಡಕಮ್ಮ. ಅತ್ತೆ, ನೀನ್ ಬಾರೆ. ಅತ್ತೆ, ಕರ್ಕೊಂಡು ಹೋಗು. ನೀನ್ ಬಾಮ ಒಳಗಡೆ, ನಾನು ಹೇಳ್ತೀನಿ. ಬಾ ನೀನು. ಧರ್ಮಣ್ಣ, ಏನಾಯ್ತಪ್ಪ? ಇಲ್ಲೇ ನಿಂತಿದ್ದೆ ತಾನೆ, ಎಲ್ಲ ನೋಡ್ತಾ ಇದ್ದ ತಾನೆ. ಮತ್ತೆ ಧರ್ಮಣ್ಣ ಏನಾಯ್ತಪ್ಪ ಅಂತ ಕೇಳ್ತಾ ಇದ್ಯಾ? ಹೋಗಿ ಕೆಲಸ ನೋಡ್ಕೋಗು. ಅದ ಹಂಗಲ್ಲ ಚಿಕ್ಕಪ್ಪ, ಹೇಳ್ತಾ ಇದೀನಿ, ಹೋಗ್ಬಿಡು. ಅವಳ ಕೋಪ ನಿನ್ ಮೇಲೆ ಬಿಟ್ಬಿಟ್ಟೆ ನಮೇಲೆ. ನಡೆ. ಆಯ್ತಪ್ಪ, ಹೋಗ್ತೀನಪ್ಪ. ಓಹೋ, ಇವ್ರ ಅವತಾರ ನೋಡು ಹೇಗಿದೆ. ಈ ನಾಡ್ದ ಯಾವಾಗಲೂ ತಂಬೂರಿನ ಸೈಡ್ಗೆ ಹಾಕೊಂಡಿರ್ತಾನಲ್ಲ, ಆ ಥರ ಯಾವಾಗಲೂ ಒಂದು ಬ್ಯಾಗ್ನ ಸೈಡ್ಗೆ ಹಾಕೊಂಡ್ಬಿಟ್ಟಿರ್ತಾರೆ. ಸ್ವಾಮಿ, ಊಟ ಚೆನ್ನಾಗಿ ಮಾಡಿದ್ದಾರೆ. ಹೋಗಿ ಲಗತ್ತಾಗಿ ತಿನ್ಬಿಟ್ಟು ನಿಮ್ಮ ಕೆಲಸ ನೋಡೋಗಿ. ನಡೀರಿ. ಹೋಗಿ ಸರ್, ಹೋಗಿ. ಮುಯ್ಯೇನ್ ಹಾಕ್ಬಿಡಿ, ಹೋಗಿ ಊಟ ಮಾಡಿ. ನೋಡ, ಒಳ್ಳೆ ಪೌರಾಣಿಕ ನಾಟಕದ ನಾಡ್ದ ಇದ್ದಂಗೆ ಅವನೇ. ಯಾವಾಗಲೂ ಒಂದು ಬ್ಯಾಗ್ನ ನೇತ ಹಾಕೊಂಡಿರ್ತಾನೆ. ಅಣ್ಣ, ಏನಣ್ಣ ಇದೆಲ್ಲ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲಪ್ಪ. ಅವಳಾಕಿ ಇಲ್ಲಿಗೆ ಬಂದು ಈ ಥರ ಎಲ್ಲ ಮಾತಾಡಿದ್ಲು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದ್ಸಲಿ ಬರಲಿ, ಮಾಡ್ತೀನಿ. ಹೇತೆ, ನೀನು ಸ್ವಲ್ಪ ಅಡುಗೆ ಮನೆ ಕಡೆ ನೋಡಪ್ಪ, ನಾನು ಬರ್ತೀನಿ. ಸರಿ ಅಣ್ಣ. ಅಲ್ಲ ರೀ, ನನ್ನ ತಮ್ಮ ನಿಮ್ಗೆ ಗೊತ್ತಾಗೋದಿಲ್ವಾ? ಸರ್, ಗೊತ್ತಾಗಿಲ್ಲ ಸರ್. ನಾನು ಫೋನ್ ಮಾಡ್ದಂತ ಸ್ವಾಮಿ, ನಾನೇ ನಿಮ್ಗೆ ಫೋನ್ ಮಾಡಿದ್ದೆ. ತಲೆಗೆಲ್ಲ ಕೆಟ್ಟಿದ್ಯಾ ನಿಮ್ಗೆ?
ನಾಚಿಕೆ ಆಗಲ್ವಾ ನಿಮ್ಗೆ? ಅಲ್ಲ ಎಲ್ರಿಗೂ ಚೌಲ್ಟ್ರಿಗೆ ಬಾ ಅಂತ ಹೇಳಿ ಯಾರಿಗೂ ಗೊತ್ತಾಗದ ಹಾಗೆ ಅಜ್ಜಿ ತಮ್ಮ ಇಂಪ್ರೆಷನ್ ತಗೊಂಡಿದ್ದೀರಲ್ಲ. ಸರಿ ಆಯ್ತು, ಅಣ್ಣ ಹೋಗಿ ಅಜ್ಜಿ ಹೆಬ್ಬೆಟ್ಟಿನ ಗುರುತು ತಗೊಂಡು ಅಂತ ಅನ್ಕೊಳ್ಳೋಣ. ಆ ವಿಷಯ ನಿನಗೆ ಗೊತ್ತು? ನಾನು ಇವಾಗ ತಾನೇ ಮನೆಗೆ ಹೋಗಿ ನೋಡ್ಕೊಂಡು ಬರ್ತಾ ಇದ್ದೀನಿ.